Hello, Namaste. Welcome back to our English lessons. And today's session, we have got a very nice and interesting topic called as the rearrangement of words in a sentence or rearrangements of sentences in a paragraph. Okay, ಈಗ rearrangement. ಲೆಟ್ ಇಸ್ ಗೋ ವರ್ಡ್ ಬೈ ವರ್ಡ್. ರೀಅರೇಂಜ್ಮೆಂಟ್ ಅಂತಂದರೆ ಈ ಎಕ್ಸಸೈಸಲ್ಲಿ ಜಸ್ಟ್ ರಿಮೆಂಬರ್ ದಟ್ ಆಲ್ ದ ಸ್ಟೂಡೆಂಟ್ಸ್ ಹೂ ಆರ್ ಟೇಕಿಂಗ್ ಅಪ್ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಟೇಕಿಂಗ್ ಅಪ್ ದಿಸ್ ಎಕ್ಸಾಮ್, ಇಟ್ ಈಸ್ ಅ ಟೆಸ್ಟ್ ಆಫ್ ಯುವರ್ organizing skills, your logical skills and your reasoning skills, and that particularly in language. ಲ್ಯಾಂಗ್ವೇಜಲ್ಲಿ ನಾವು ಯಾವುದೇ ಒಂದು ಪದ ಯೂಸ್ ಮಾಡಿದ್ರೂ ಸಹ ದೆರ್ ಈಸ್ ಅ ಸ್ಪೆಸಿಫಿಕ್ ರೋಲ್ ಆ್ಯಂಡ್ ಪರ್ಪಸ್ ಟು ಎವ್ರಿ ವರ್ಡ್ ಆ್ಯಂಡ್ ದಿ ಅರೇಂಜ್ಮೆಂಟ್ ಆಫ್ ದ ವರ್ಡ್ಸ್ ಇನ್ ದ್ಯಾಟ್ ಸೆಂಟೆನ್ಸ್. ಹಾಗಾಗಿ ಈ ಎಕ್ಸಸೈಸ್ ಯಾವ ಥರ ಇರುತ್ತೆ ಅಂದರೆ, ದೇ ವುಡ್ ಹ್ಯಾವ್ ಗಿವನ್ ಯು ಅ ಸೆಟ್ ಆಫ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಒಂದೇ ಸೆಂಟೆನ್ಸಲ್ಲಿ ಆ ವರ್ಡ್ಸ್ ಬಂದು ಬೇರೆ ಬೇರೆ ಆರ್ಡರಲ್ಲಿ ಅರೇಂಜ್ ಆಗಿರೋ ಅಂಥದ್ದು. ಸೊ ಯೋರ್ ಎಕ್ಸಸೈಸ್ ವಿಲ್ ಬಿ, ನೀವು ಆ ಸ್ಟಾರ್ಟಿಂಗಿಂದ ಎಂಡ್ ಆಫ್ ದ ಸೆಂಟೆನ್ಸ್ವರೆಗೂ ಸಹ ದ ವರ್ಡ್ಸ್ ಹ್ಯಾವ್ ಟು ಬಿ ರೀಅರೇಂಜ್ಡ್ ಇನ್ ಅ ಲಾಜಿಕಲ್ ಆರ್ಡರ್. ಆ್ಯಂಡ್ ಇಫ್ ಯು ಮಸ್ಟ್ ನೋ ವಾಟ್ ಈಸ್ ದಟ್ ಆರ್ಡರ್ ಅಂತ ಹೇಳಿದ್ರೆ, ಎಕ್ಸಾಂಪಲ್, ವಾಟ್ ಈಸ್ ಯೋರ್ ನೇಮ್? ಇಟ್ ಈಸ್ ಅ ಕ್ವಶನ್. ಟೇಕ್ ಅ ಸಿಂಪಲ್ ಎಕ್ಸಾಂಪಲ್. ವಾಟ್ ಈಸ್ ಯೋರ್ ನೇಮಲ್ಲಿ ಕ್ವಶನ್ ವರ್ಡ್ ವಾಟ್ ಶುಡ್ ಬಿ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಅದರ ಒಂದು ಪೊಸಿಷನ್, ದ ಕ್ವಶನ್ ವರ್ಡ್ ವಾಟ್ದು ಆ ಸೆಂಟೆನ್ಸಲ್ಲಿ ಬೇರೆ ಎಲ್ಲೇ ಹೋದರು ಯೋರ್ ನೇಮ್ ಈಸ್ ವಾಟ್ ಅಂತಂದರೆ, ಈಗ ಡಿಫ್ರೆನ್ಸ್ ಬಿಟ್ವೀನ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ಈ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇ ಪ್ರಾಬ್ಲಮ್ ಆಗ್ತಿರೋದು. ಎಕ್ಸಾಂಪಲ್, ಕನ್ನಡದಲ್ಲಿ ವಿ ಸೇ ನಿನ್ನ ಹೆಸರು ಏನು ಅಂದರೆ, ಯೋರ್ ನೇಮ್ ಈಸ್ ವಾಟ್ ಅಂತ ಕೇಳಿದಾಗ ಅದು ಇಂಗ್ಲೀಷ್, ಇಟ್ ಈಸ್ ನಾಟ್ ಪ್ರಾಪರ್ ಇಂಗ್ಲೀಷ್. ಆಲ್ ರೈಟ್. ಸೊ ಇಂಗ್ಲೀಷಲ್ಲಿ ಅದು ಸರಿಗೆ ಬರೋದಿಲ್ಲ. ಸೊ ವಾಟ್ ಈಸ್ ದಿ ಫಾರ್ಮ್ಯಾಟ್ ಇನ್ ಇಂಗ್ಲೀಷ್? ದ ಸೆಂಟೆನ್ಸ್, ದ ವರ್ಡ್ ಅರೇಂಜ್ಮೆಂಟ್ ಇನ್ ದ ಇಂಗ್ಲೀಷ್ ಸೆಂಟೆನ್ಸ್ ಅಂದರೆ ವಾಟ್ ಈಸ್ ಯೋರ್ ನೇಮ್. ಸೊ ದ ಕ್ವೆಶ್ಚನ್ ವರ್ಡ್ ಏನು, ಕನ್ನಡದಲ್ಲಿ ನಿನ್ನ ಹೆಸರು ಏನು ಅನ್ನೋದು ಇಟ್ ಈಸ್ ಕಮಿಂಗ್ ಇನ್ ದ ಎಂಡ್ ಆಫ್ ದ ಸೆಂಟೆನ್ಸ್. ಬಟ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ವಾಟ್ ಈಸ್ ಯೋರ್ ನೇಮ್ ಅನ್ನೋವಾಗ ಕ್ವೆಶ್ಚನ್ ವರ್ಡ್ ವಾಟ್ ಈಸ್ ಕಮಿಂಗ್ ಇನ್ ದ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್, ಆಗ ನಿಮಗೆ ಇಂಗ್ಲೀಷ್ ಬಹಳ ಸುಲಭ ಆಗುತ್ತೆ. ದ ವರ್ಡ್ಸ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ದಿ ಅರೇಂಜ್ಮೆಂಟ್ ಆಫ್ ದಿ ವರ್ಡ್ಸ್ ಇನ್ ದ್ಯಾಟ್ ಸೆಂಟೆನ್ಸ್ ಗಿವ್ಸ್ ಯು ದಿ ಆರ್ಡರ್, ಗಿವ್ಸ್ ಯು ದಿ ಪರ್ಪಸ್ ಆಸ್ ವೆಲ್ ಆಸ್ ದ ಮೀನಿಂಗ್. ಸೊ ಹಾಗಾಗಿ ನೀವು ಕನ್ನಡದಲ್ಲಿ ನೀವು ಆಲೋಚನೆ ಮಾಡೋ ಥರ ಇಂಗ್ಲೀಷಲ್ಲಿ ನೀವು ಆರ್ಡರನ್ನು ಬರೆಯೋಕ್ಕಾಗೋದಿಲ್ಲ. ಬಿಕಾಸ್ ದಿ ಅರೇಂಜ್ಮೆಂಟ್ ಆಫ್ ದಿ ವರ್ಡ್ಸ್ ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಅ ಬಿಟ್ ಡಿಫರೆಂಟ್ ಫ್ರಮ್ ದ ವರ್ಡ್ಸ್ ಇನ್ ದ ಅರೇಂಜ್ಮೆಂಟ್ ಇನ್ ದಿ ಕನ್ನಡ ಲ್ಯಾಂಗ್ವೇಜ್. ಓಕೆ. ಸೊ ಹಾಗಾಗಿ ವಾಟ್ ಈಸ್ ಯೋರ್ ನೇಮ್ ಅಂತ ಇರುವಾಗ, ಸಪೋಸ್ ಐ ಸೇ ಯೋರ್ ನೇಮ್ ಫಸ್ಟ್ ಪಾರ್ಟಲ್ಲಿ ಕೊಟ್ಟು ವಾಟ್ ಈಸ್ ಅನ್ನೋದನ್ನು ಕೊಟ್ಟಾಗ, ಹೌ ವಿಲ್ ಯು ರೀಅರೇಂಜ್ ಇಟ್? ವಾಟ್ ಈಸನ್ನು ಈ ಕಡೆ ತೊಗೊಂಡ್ಬನ್ನಿ, ಯೋರ್ ನೇಮ್ ಈ ಕಡೆ ತೊಗೊಂಡು ಬನ್ನಿ. ಸೊ ವಾಟ್ ಈಸ್ ಯೋರ್ ನೇಮ್, ದೆನ್ ಇಟ್ ಬಿಕಮ್ಸ್ ಅ ಕಂಪ್ಲೀಟ್ ಸೆಂಟೆನ್ಸ್. ಆಲ್ ರೈಟ್. ಸೊ ಇದು ಒಂದು ಬೇಸಿಕ್ ಎಕ್ಸಾಂಪಲ್. ನೌ ವಿ ವಿಲ್ ಮೂವ್ ಆನ್ ಟು ಅ ಬಿಟ್ new examples and a bit complicated ones also at that. Iga rearrangement of words in a sentence or parajumbles. Now they are called by different terms. So rearrangement of words in a sentence athwa sentences in a paragraph, or otherwise technically or a lexical term for it is called as parajumbles anta. Jumbling anta andre the meaning for the word jumbled anta andre where everything is mixed up, where the order is broken. Okay. So you have to rearrange it so that ಆ ಪದಗಳ ಜೋಡಣೆ ಯಾವ ಥರ ಇರಬೇಕು ಅಂದರೆ, ಇಟ್ ಶುಡ್ ಗಿವ್ ಯು ದಿ ಆರ್ಡರ್, ಆ ಫ್ಲೋ ಬರಬೇಕು ಅಲ್ಲಿ. ವೆನ್ ಯು ರೀಅರೇಂಜ್ ದ ವರ್ಡ್ಸ್ ಆರ್ ದ ಸೆಂಟೆನ್ಸಸ್ ಅಂತ ಹೇಳಿದಾಗ, ದ ಫ್ಲೋ ಆಫ್ ದ ವರ್ಡ್ಸ್ ಆ್ಯಂಡ್ ದ ಸೆಂಟೆನ್ಸಸ್ ಶುಡ್ ಬಿ ವೆರಿ ವೆರಿ ಲಾಜಿಕಲ್. ಸೊ ಒಂದಾದ್ಮೇಲೆ ಒಂದು ಆ ಆರ್ಡರಲ್ಲಿ ಬರಬೇಕು. ಎಲ್ಲೂ ಸಹ ದ ಫ್ಲೋ ಆಫ್ ಥಾಟ್ ಶುಡ್ ನಾಟ್ ಗೆಟ್ ಮಿಸ್ಡ್. ಓಕೆ. ನಾವು ಫಾರ್ ಎಕ್ಸಾಂಪಲ್, ಇಟ್ಸ್ ಅ ಟರ್ಮ್ ಗಿವನ್ ಟು ದ ಎಕ್ಸಸೈಸ್ ವಿಚ್ ಟೆಸ್ಟ್ ದಿ ಲಾಜಿಕಲ್ ಸ್ಕಿಲ್ಸ್. ಸೊ ಜಸ್ಟ್ ರಿಮೆಂಬರ್ ದ್ಯಾಟ್ ದಿಸ್ ಈಸ್ ಯೋರ್ ಮೆಂಟಲ್ ಎಬಿಲಿಟಿ ಟೆಸ್ಟ್, ದಿಸ್ ಈಸ್ ಯೋರ್ logical reasoning test, this is your analytical skill. Okay, that is a test of your analytical skills also. Then now ಈಗ ಎವ್ರಿ ಸೆಂಟೆನ್ಸ್ ಇಸ್ ನಾಟ್ ಜಸ್ಟ್ ಅ ಗ್ರೂಪ್ ಆಫ್ ವರ್ಡ್ಸ್ ಅಂತ ಅಂದಾಗ ಬರೀ ಪದಗಳನ್ನೇ ಹಾಕಿದಾಗ ಅದೊಂದು ವಾಕ್ಯ ಅನ್ಸ್ಕೊಳ್ಳಲ್ಲ. ಓನ್ಲಿ ವೆನ್ ದ ಗ್ರೂಪ್ ಆಫ್ ವರ್ಡ್ಸ್ ಹ್ಯಾವ್ ಗಾಟ್ ಅ ಲಿಂಕ್ ದೇರ್, ವೆನ್ ದೇ ಹ್ಯಾವ್ ಗಾಟ್ ಸಮ್ ಟೈಪ್ ಆಫ್ ಎ ಕೊಹೆಷನ್ ದೇರ್, ಓನ್ಲಿ ದೆನ್ ಇಟ್ ಬಿಕಮ್ಸ್ ಅ ಸೆಂಟೆನ್ಸ್. ಓಕೆ. ದೆನ್
significance of this exercise. So I have already told you that the importance of this exercise anta helidre dayaviಟ್ಟು you have to make note of it, because the more tests you take in this exercise ಅನ್ನೋವಾಗ your thinking becomes very clear and you start becoming more and more scientific in your thinking, more and more logical in your reasoning. So these are the skills that you are going to learn through this exercise. ಈ ಎಕ್ಸಸೈಸ್ ಇಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಅಲ್ಲಿ ಏರ್ಪೇರ್ ಆಗಿರುವಂತಹ ಸೆಂಟೆನ್ಸಸ್ ಅನ್ನು ನೀವು ಒಂದು ಸ್ವಲ್ಪ ಗ್ರಹಿಸ್ಕೊಂಡು, ಡೋಂಟ್ ಡೂ ಎನಿ ಗೆಸ್ ವರ್ಕ್, ಜಸ್ಟ್ ಯೂಸ್ ಯುವರ್ ಬ್ರೈನ್ ಅಂಡ್ ಸಿ ದಟ್ ಯು ಕ್ಯಾನ್ ಅರೇಂಜ್ ದ ಸೆಂಟೆನ್ಸಸ್ ಆರ್ ರಿಅರೇಂಜ್ ದೆಮ್ ಇನ್ ದ ಪ್ರಾಪರ್ ಆರ್ಡರಲ್ಲಿ ಅದು ಬರಬೇಕು. ಸೊ ಟೇಕ್ ಅ ಟೆಸ್ಟ್, ಟೇಕ್ ಇಟ್ ಆಸ್ ಅ ಚಾಲೆಂಜ್, ಹೌ ವೆಲ್ ಯುವರ್ ರೀಸನಿಂಗ್ ಪವರ್ ಈಸ್ ಅನ್ನೋದನ್ನು ನೀವೇ ಸೆಲ್ಫ್ ಅಸೆಸ್ ಮಾಡ್ಕೊಳ್ಳಿ. ಹಾಗಾಗಿ ಇಟ್ ಟೆಸ್ಟ್ ಯುವರ್ ಅನಾಲಿಟಿಕಲ್ ಸ್ಕಿಲ್ಸ್ ಆರ್ ರೀಸನಿಂಗ್ ಎಬಿಲಿಟೀಸ್ ಆ್ಯಂಡ್ ದೆನ್ ಹೌ ಡು ಯು ಬ್ರಿಂಗ್ ಮೀನಿಂಗ್ ಟು ದ ಮೆಸ್ ಆಫ್ ವರ್ಡ್ಸ್ ಅಂತ ಅಂದರೆ ಜಸ್ಟ್ ದ ವರ್ಡ್ಸ್ ಆರ್ ಪುಟ್ ದೇರ್ ಆ್ಯಂಡ್ ಇಟ್ ಈಸ್ ಲೈಕ್ ಅ ಮೆಸ್, ಕನ್ಫ್ಯೂಷನ್ ಇರುತ್ತೆ, ಯಾವ ಪದ ಎಲ್ಲಿಗೆ ಬರಬೇಕು ಅನ್ನೋದು ಗೊತ್ತಾಗಲ್ಲ, ಅಥವಾ ಯಾವ ಪಾರ್ಟ್ ಆಫ್ ದ ಸೆಂಟೆನ್ಸ್ ಎಲ್ಲಿಗೆ ಸೇರಿಸಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ವಾಟ್ ಈಸ್ ಯೋರ್ ಎಬಿಲಿಟಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಿ ದಟ್ ಎವ್ರಿಥಿಂಗ್ ಈಸ್ ಅರೇಂಜ್ so beautifully that one after the other word you get some type of an organization there, and you see that the flow of the sentence and the meaning is really there. Okay, now exercises in jumbled words, or let us see now ಈಗ ಇನ್ಸ್ಟ್ರಕ್ಷನ್ಸ್ ಯಾವ ಥರ ನಿಮ್ಮ ಎಕ್ಸಾಮಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ there are 3 types, just make a note of it. There are 3 types of exercises that you may get in your exams. ಯಾವ ಥರ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಒಂದೇ ಸೆಂಟೆನ್ಸ್, ಆಲ್ ರೈಟ್, one sentence will be split into 4 parts, all right. The sentence will be split into 4 messy parts, jumbled parts, and you have to read those 4 parts and see that they are arranged in a proper order. ಅದೊಂದು ವಿಧಾನ. ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಯಾವ ಥರ ಅಂತ ಹೇಳಿದ್ರೆ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅದು ಮಾತ್ರ ಕೊಟ್ಟಿರ್ತಾರೆ, ಇನ್ನು ನೆಕ್ಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ವಿಲ್ ಬಿ ಸ್ಪ್ಲಿಟ್ ಫಾರ್ ಯು ಆ್ಯಂಡ್ ಯು ಹ್ಯಾವ್ ಟು ಅರೇಂಜ್ ದ mixed up parts. Let us see one example here. Now ಈಗ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಯೂಶುವಲ್ ಆಗಿ ಎಲ್ಲ ಎಕ್ಸಾಮ್ಸಲ್ಲೂ ಸಹ ನಿಮಗೆ ಬರುವಂಥ ಗೈಡ್ಲೈನ್ಸ್ ಏನು, ಈಚ್ ಸೆಂಟೆನ್ಸ್ ವಿಲ್ ಹ್ಯಾವ್ 5 parts. ಇದು ವೇರ್ ದ ವರ್ಡ್ಸ್ ಆರ್ ದಟ್ ಈಸ್ ಮಿಕ್ಸ್ಡ್ ಅಪ್ ಇನ್ ಅ ಸೆಂಟೆನ್ಸ್. ಇದು ವಿ ಆರ್ ಟಾಕಿಂಗ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ವಿಚ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಡಿಸಾರ್ಡರ್ಲಿ ಅರೇಂಜ್ಡ್. ಓಕೆ, ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಮಿಕ್ಸಪ್ ಆಗಿ ಜಂಬಲ್ ಅಪ್ ಆಗಿರೋ ಅಂಥದ್ದು. ಈಗ ಫಸ್ಟ್ 5 ಪಾರ್ಟ್ಸಲ್ಲಿ ಫಸ್ಟ್ ಪಾರ್ಟ್ ಬಂದು ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಸೊ ಆ ಫಿಕ್ಸ್ಡ್ ಪಾರ್ಟನ್ನು ಯು ಶುಡ್ ನಾಟ್ ಟಚ್ ಇಟ್, ಆ್ಯಂಡ್ ದ ರಿಮೈನಿಂಗ್ 4 ಪಾರ್ಟ್ಸ್ ಏನಿರುತ್ತೆ ಆ 4 ಪಾರ್ಟ್ಸನ್ನು ವಿ ಕಾಲ್ ಇಟ್ ಆ್ಯಸ್ PQRS. ಸೊ ಪಿ ಅಲ್ಲಿ ಏನು ಬರುತ್ತೆ, ಕ್ಯೂ ಅಲ್ಲಿ ಏನು ಬರುತ್ತೆ, ಆರ್ ಅಲ್ಲಿ ಏನು ಬರುತ್ತೆ, ಎಸ್ ಅಲ್ಲಿ ಏನು ಬರುತ್ತೆ, ಆ್ಯಂಡ್ ಈ PQRS ಅನ್ನು ಯು ಹ್ಯಾವ್ ಟು rearrange it and then choose the option given. We'll do a few exercises here. Example, when I reached my office, that is the lead sentence. So ಇದು ಒಂದು ಸ್ಟ್ಯಾಂಡರ್ಡ್ ಸೆಂಟೆನ್ಸ್, ಇದನ್ನ ಚೇಂಜ್ ಮಾಡಕ್ಕೆ ಹೋಗಬೇಡಿ. ಓಕೆ, ನಾವು ಈಗ PQRS, when I reached my office, you have to complete the sentence using all these parts in the proper order. Remember that there is a sentence here and this is the first part of the sentence. Okay, and in a mikkid part of the sentence it has been broken into 4 parts and all those 4 parts are jumbled. ಆಲ್ ರೈಟ್, ಸೊ ಈ ಜಂಬಲ್ಡ್ ಸೆಂಟೆನ್ಸಸ್ನ ರೀಅರೇಂಜ್ ಮಾಡಿಕೊಂಡು ಯು ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸೆಂಟೆನ್ಸ್. ಸೊ ಲೆಟ್ ಅಸ್ ಸಿ, ಸ್ವಲ್ಪ ಆಲೋಚನೆ ಮಾಡಿ, ವಾಟ್ ಈಸ್ ದ ಆರ್ಡರ್ ಹಿಯರ್, ವಾಟ್ ಆರ್ ದಿ ವರ್ಡ್ಸ್ ಹಿಯರ್ ಅಂತ. ಟು ಗೆಟ್ ಹೋಮ್ ಅರ್ಲಿ ಆ್ಯಸ್ ಐ ಹ್ಯಾಡ್ ಪ್ರಾಮಿಸ್ಡ್. ಈಗ ನಾನು ಐವ್ ಆಲ್ರೆಡಿ ವರ್ಕ್ಡ್ ಇಟ್ ಔಟ್. ಲೆಟ್ ಅಸ್ ಸಿ, ವೆನ್ ಐ ರೀಚ್ಡ್ ಮೈ ಆಫೀಸ್ ಅಂದರೆ ನಾನು ಆಫೀಸ್ ರೀಚ್ ಆದಾಗ ವಾಟ್ ಹ್ಯಾಪನ್? To get home early as I had promised? Illa, it's not giving you any particular link there. I phoned my mother that I wouldn't be able to tell her. Okay, let us see. I phoned my mother. So when I reached my office, ಏನೈತು? I phoned my mother to tell her that I wouldn't be able to get home early as I had promised. ಈಗ ಅದು ಐ ರೀಚ್ ಮೈ ಆಫೀಸ್ ಅನ್ನೋವಾಗ ಅಲ್ಲೊಂದು ಪಾಸ್ ಬರುತ್ತೆ, ಒಂದು ಬ್ರೇಕ್ ಬರುತ್ತೆ. ನಾನು ಆಫೀಸ್ ರೀಚ್ ಆದಮೇಲೆ ನಾನೇನು ಮಾಡಿದೆ, ನಾನು ನಮ್ಮ ತಾಯಿಗೆ ಕಾಲ್ ಮಾಡಿದೆ. ಐ ಫೋನ್ಡ್ ಮೈ ಮದರ್. ಯಾಕೆ ಮಾಡಿದೆ? ಟು ಟೆಲ್ ಹರ್, ಅವ್ರಿಗೆ ಹೇಳಬೇಕಿತ್ತು ಏನು,
that I wouldn't be able, ಈ ಥರ ನನಗೆ ಆಗೋದಿಲ್ಲ, ಏನಾಗೋದಿಲ್ಲ, ಟು ಗೆಟ್ ಹೋಮ್ ಅರ್ಲಿ ಆ್ಯಸ್ ಐ ಹ್ಯಾಡ್ ಪ್ರಾಮಿಸ್ಡ್, ನಾನು ಹೇಳಿದ ಹಾಗೆ ಮನೆಗೆ ಬೇಗ ಬರೋದಕ್ಕಾಗೋದಿಲ್ಲ ಅನ್ನೋದನ್ನು ಹೇಳಬೇಕಿತ್ತು. ಸೊ ನಾನು ಆಫೀಸ್ಗೆ ಹೋದಾಗ ನನಗೆ ಅನಿಸ್ತು ನನ್ನ ತಾಯಿಗೆ ಕಾಲ್ ಮಾಡಿ ನಾನು ಹೇಳಬೇಕು ಅವ್ರಿಗೆ, ನಾನು ಹೇಳಿದ್ದೆ ನಿನಗೆ ಬರ್ತೀನಿ ಬೇಗ ಅಂತ, ಬಟ್ ಬರೋಕ್ಕಾಗಲ್ಲ. ಸೊ ಇಷ್ಟು ವಿಷಯನ ಇದು ಎಲ್ಲೇ ಆರ್ಡರ್ ಚೇಂಜ್ ಮಾಡಿದ್ರೂ ಸಹ ದ ಮೀನಿಂಗ್ ವಿಲ್ ಗೆಟ್ ಲಾಸ್ಟ್. Okay, ಹಾಗಾಗಿ it should be in the same order. When I reached my office, I phoned my mother to tell her that I wouldn't be able to get home early as I had promised. So ಈ order ಅಲ್ಲಿ ಬರಲಿ, first part of the sentence is 1, then the next connected part is 2, then the third part is 3, then the fourth part is 4. ಸರಿ, ಈಗ 4 1 3 2 ಆರ್ಡರ್ ಅಲ್ಲಿ ಬಂದಿದೆ, ಇದು ನೀವು ಮಾಡ್ಕೊಂಡಿರೋದು. ಈಗ ಅವ್ರು ಕೊಟ್ಟಿರೋದೇನು, PQRS ಅಲ್ಲಿ how will you rearrange? So 1 ಅಂತಂದರೆ Q, then 2 ಅಂತಂದರೆ S, then 3 ಅಂತಂದರೆ R, and 4 ಅಂದರೆ P. So what is the order? Q, S, R, P. They have given you 4 options, and which order is correct ಅನ್ನೋದನ್ನು you have to circle it, you have to choose it and write it as the option. I hope you have understood this. So first rearrange the parts of the sentence and choose the correct option to make the sentence complete here. This is called as an exercise in jumbled words, jumbled sentences. Next one. All right, ಈಗ exercise 2. We are still talking about jumbled words in a sentence. We have still not come to the exercise where it is jumbled sentences in a paragraph. Now it is jumbled words in a sentence. According to reports, that is the first part of the sentence. Okay, now you have to complete the sentence. According to reports, ಏನು? Let us read the parts here. Were still trapped inside. It doesn't give meaning. According to reports, were still trapped ಅನ್ನೋವಾಗ there is something missing there. Subject is missing. Let us see. So we'll see. Bogies of the express, the wrecked ಅಂತ ಅಂದರೆ the broken or something which has been completely destroyed. Then some of the passengers. All right. According to reports, ಮಾಹಿತಿಗಳ ಪ್ರಕಾರ ಏನು, some of the passengers, okay, were still trapped inside the wrecked bogies of the ಎಕ್ಸ್ಪ್ರೆಸ್. ಅಂದ್ರೇನು, ಮಾಹಿತಿಗಳ ಪ್ರಕಾರ ಇನ್ನೂ ಕೆಲವು ಪ್ರಯಾಣಿಕರು ಅಲ್ಲಿ ಮುರಿದು ಬಿದ್ದಿರುವಂತಹ ರೆಕ್ಡ್ ಅಂತ ಅಂದರೆ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್, ನಾಶ ಆಗಿರುವಂತಹ ಬೋಗಿಗಳಲ್ಲಿ ಅಲ್ಲಿ ಇನ್ನೂ ಜನ ಸಿಕ್ಕಾಕೊಂಡಿದ್ರು. ಸೊ ದಿಸ್ ಈಸ್ ದ ಸೆಂಟೆನ್ಸ್. ಅಂದರೆ ಮಾಹಿತಿಗಳ ಪ್ರಕಾರ ಕೆಲವೊಂದು ವ್ಯಕ್ತಿಗಳು, ಪ್ರಯಾಣಿಕರು ಇನ್ನೂ ಸಹ ಅಲ್ಲಿ ಡಿರೈಲ್ ಆಗಿರುವಂತಹ ಬೋಗಿಗಳಲ್ಲಿ ಸಿಕ್ಕಾಕೊಂಡಿದ್ರು ಅಂತ ಹೇಳಿ. ಸೊ ದಿ ಆರ್ಡರ್ ವಿಲ್ ಬಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ಸಮ್ ಆಫ್ ದಿ ಪ್ಯಾಸೆಂಜರ್ಸ್ ವರ್ ಸ್ಟಿಲ್ ಟ್ರ್ಯಾಪ್ಡ್ ಇನ್ಸೈಡ್ ದ ರೆಕ್ಡ್ ಬೋಗೀಸ್ ಆಫ್ ದ ಎಕ್ಸ್ಪ್ರೆಸ್. ಸೊ ದಿಸ್ ಈಸ್ ದಿ ಆರ್ಡರ್. ಇಲ್ಲಿ ನಾವು ಮಾಡುವಾಗ ದಿಸ್ ಈಸ್ ದ ಫಸ್ಟ್ ಪಾರ್ಟ್, then the second part, then the third part, and the fourth part. So what will be the order? ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ according to reports, SPRQ option will be the right one to complete the meaning. Okay, then next one. Now exercise number 3, and this you must be able to get it even easier. Alexander, you know the name of the popular hero in history. So Alexander, ಏನೇನಿದೆ ಪಾರ್ಟ್ಸಲ್ಲಿ, ವಾಸ್ ಅ ಡಿಸೈಪಲ್ ಆಫ್ ಅರಿಸ್ಟಾಟಲ್, ಹೂ ವಾಸ್ ಅ ಗ್ರೇಟ್ ಕಾನ್ಕರರ್, whom the world acknowledges as the greatest philosopher the world has ever known. ಈಗ ಯಾವ ಥರ ಮಾಡೋದು? ಅಲೆಕ್ಸಾಂಡರ್, ಫೈನ್. ಯಾರು ಅಲೆಕ್ಸಾಂಡರ್? who was a great conqueror. Yes, we know him in history as a person who was a very great conqueror. ಏನ ಅವ್ರು ಯಾರು? who was a great conqueror was a disciple of Aristotle. ಅವರು ಅರಿಸ್ಟಾಟಲ್ ಅನ್ನೋ ಫಿಲಾಸಫರಿನ ಶಿಷ್ಯರಾಗಿದ್ದರು. ಹಾಗಾಗಿ ಫಸ್ಟ್ ಪಾರ್ಟ್ ಇಸ್, ವಿ ಹ್ಯಾವ್ ಗಾಟ್ ದಟ್ ಒನ್. ಹೂ ವಾಸ್ ಅ ಗ್ರೇಟ್ ಕಾನ್ಕರರ್ ವಾಸ್ ಅ ಡಿಸೈಪಲ್ ಆಫ್ ಅರಿಸ್ಟಾಟಲ್. ಅರಿಸ್ಟಾಟಲ್ ಯಾರು? whom the world acknowledges as the greatest philosopher. ಅರಿಸ್ಟಾಟಲ್ ಬಂದು ಪ್ರಪಂಚ ಪೂರ್ತಿ ಅಕ್ನಾಲೇಜ್ ಮಾಡುವಂತಹ ಒಬ್ಬ ಮಹಾನ್ ತತ್ವಜ್ಞಾನಿ. ಓಕೆ, whom the world acknowledges as the greatest philosopher the world has ever known. ಸೊ ಪ್ರಪಂಚ ನೋಡಿರುವಂತಹ ಬಹಳ ದೊಡ್ಡ ಫಿಲಾಸಫರ್ಸಲ್ಲಿ ಅರಿಸ್ಟಾಟಲ್ ಸಹ ಒಬ್ಬರು. ಸೊ ಹಾಗಾಗಿ ಈ ಆರ್ಡರಲ್ಲಿ ಬರೋಣ. ಸೊ ಅಲೆಕ್ಸಾಂಡರ್, ಹೂ ವಾಸ್ ಅ ಗ್ರೇಟ್ ಕಾನ್ಕರರ್, ವಾಸ್ ಅ ಡಿಸೈಪಲ್ ಆಫ್ ಅರಿಸ್ಟಾಟಲ್, whom the world acknowledges as the greatest philosopher the world has ever known. Full stop. So this is the sentence, the logical order of the sentence. And which order is it? 1 is Q, then 2 is P, and 3 is R, and 4 is S. So Q, P, R, S. So this
order, this sequence of the order, ಇದನ್ನು ನಾವು highlight ಮಾಡಬೇಕು. You choose this option so that the sentence will be complete. All right. Now, ಈಗ ಇಷ್ಟವರೆಗೂ ನಾವೇನು ನೋಡಿದ್ವಿ? Just go back and see that ಒಂದೇ sentence ಇದು, and that sentence was split into different parts, and those parts were all jumbled, and you rearranged the jumbled parts of the sentence and made the sentence having a holistic meaning, okay, and chose the correct option among the 4 options. Have you understood how to rearrange the jumbled words in a sentence? This is the exercise that we have done. Now let us go a step a bit more higher now, a step more higher. Now, exercises in jumbled sentences of a paragraph. Now, we are not talking about only a few words in a sentence. We are talking about phrases and complete sentences, so that those sentences have to be rearranged to make it into a meaningful paragraph. And illu saha enagate, you will be having 6 sentences, all right. ಈ 6 sentences ಅಲ್ಲಿ first and the last one will be fixed, okay. ಈಗ sentences ಅಂತ ಹೇಳಿದಾಗ S1 ಅಂತ ಹೇಳಿದ್ರೆ sentence 1, ಆ sentence 1 ಬಂದು ಟಾಪ್ ಸೆಂಟೆನ್ಸ್, ಲೀಡ್ ಸೆಂಟೆನ್ಸ್, ಸೊ ದಟ್ ವಿಲ್ ಬಿ ದೇರ್, ಓಕೆ. ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಂಡ್ S6 ಅಂತ ಹೇಳಿದ್ರೆ ಸೆಂಟೆನ್ಸ್ ನಂಬರ್ 6, ಅದು ಸಹ ಇಟ್ ವಿಲ್ ಬಿ ಫಿಕ್ಸ್ಡ್, ಆಲ್ ರೈಟ್. ಈಗ 6 ಸೆಂಟೆನ್ಸಸಲ್ಲಿ S1 ಆ್ಯಂಡ್ S6 ಆರ್ ಫಿಕ್ಸ್ಡ್, ಆ್ಯಂಡ್ ಇನ್ ಬಿಟ್ವೀನ್ ಯು ಹ್ಯಾವ್ 4 sentences which will be jumbled. ಈ 4 sentencesನ you have to rearrange so that they match with sentence 1 as well as sentence 6, okay na. Now let us see. ಇದರಲ್ಲಿ 6 sentences, that is S1 ಒಂದು, PQRS ಒಂದು, and S6 ಒಂದು. So totally you will be having 6 sentences, and S1 and S6 are the first and the last sentences. S1 ಬಂದು first sentence, S6 ಬಂದು last sentence, and they are fixed. ಅದನ್ನು ನೀವು ಟಚ್ ಮಾಡಬೇಡಿ. ದೆನ್ ಈಗ ನೀವೇನು ಮಾಡಬೇಕು? ದಿ ಲಾಜಿಕಲ್ ಅರೇಂಜ್ಮೆಂಟ್ ಎಲ್ಲ ಆಗಬೇಕು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಇರುವಂತಹ 4 sentences ಏನಿದೆ PQRS ಅನ್ನು, ಅದನ್ನು ರೀಅರೇಂಜ್ ಮಾಡಿಬಿಟ್ಟು you have to make it into a paragraph, and then under paragraph ಅಂತಂದ್ರೆ then you have to choose the option for that. Now let us see. ಇಲ್ಲಿ ಈಗ S1 ಇದೆ, then P ಇದೆ, Q, R, S and S6. So 6 sentences are there. ಈಗ first sentence ಏನು? The pyramids are beautiful, enormous structures. So you must have heard about the pyramids. So pyramids are one of the wonders of the world, and they're enormous structures, okay, built across the river Nile in Egypt, all right. Now the pyramids are beautiful. Topic sentence ಏನು? ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? So that ಇದು ಈ ಫಸ್ಟ್ ಸೆಂಟೆನ್ಸ್ ನಮಗೆ ಆ ಕ್ಲೂ ಕೊಡ್ತಾ ಇದೆ. ವಿ ಆರ್ ಟಾಕಿಂಗ್ ಅಬೌಟ್ ಪಿರಾಮಿಡ್ಸ್, ಸರಿ. ದ ಫೋಕಸ್ ಪಾಯಿಂಟ್, ದ ಸೆಂಟ್ರಲ್ ವರ್ಡ್, ದ ಕೀ ವರ್ಡ್ about what we are talking is about the pyramids. ಸೊ ನಮಗೆ ಆ ಟಾಪಿಕ್ ಇದು ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ. ಸೊ ಇಟ್ ಇಸ್ ಅಬೌಟ್ ದ ಪಿರಾಮಿಡ್ಸ್, ಸರಿ. ಈಗ ಪಿರಾಮಿಡ್ಸ್ ಆದಮೇಲೆ ಡೈರೆಕ್ಟಾಗಿ ಏನು ಮಮ್ಮಿ ಅಂತ ನಾವು ಮಾತಾಡ್ಬೋದಾ? ಮಮ್ಮಿ ಈಸ್ ಅ ಡೆಡ್ ಬಾಡಿ ಆಫ್ ಅ ಹ್ಯೂಮನ್ ಬೀಯಿಂಗ್ ಇನ್ ವಿಚ್ ಆಯಿಲ್ಸ್ ಆ್ಯಂಡ್ ಸ್ಪೈಸಸ್ ಹ್ಯಾವ್ ಬೀನ್ ಅಪ್ಲೈಡ್ ಟು ಪ್ರಿವೆಂಟ್ ಇಟ್ ಫ್ರಮ್ ಡಿಕೇಯಿಂಗ್. ಈ ಸೆಂಟೆನ್ಸ್ ಆದಮೇಲೆ ಇದನ್ನು ಹಾಕಿದರೆ ದೆರ್ ಇಸ್ ನೋ ಲಾಜಿಕಲ್ ಆರ್ಡರ್. ಸೊ ನಾವು ಲೆಟ್ ಅಸ್ ಸಿ. ದೇ ಆರ್ ದ ಟೂಮ್ಸ್ ಆಫ್ ದಿ ಓಲ್ಡ್ ಕಿಂಗ್ಸ್ ಆಫ್ ಈಜಿಪ್ಟ್ ವರ್ ಕಾಲ್ಡ್ ದಿ ಫೆರೋಸ್. ಓಕೆ, ಲೆಟ್ ಅಸ್ ಮೇಕ್ ಇಟ್ ಆಸ್ ಒನ್. ಆಲ್ ರೈಟ್. ದೆನ್ so the pyramids are beautiful, enormous structures. They are the tombs. Tombs andreno? They are ಗೋರಿಗಳು. They are the tombs of the old kings of Egypt who were called as the pharaohs. So Egyptian kingsನ ಏನಂತ ಕರೀತಾ ಇದ್ರು? ಫಾರೋಸ್ ಅಂತ ಹೇಳಿ ಕರೀತಾ ಇದ್ರು. ಆಯಿತು, ನಮಗೆ ಲಾಜಿಕಲ್ ಆರ್ಡರ್ ಬರ್ತಾ ಇದೆ. ಪಿರಾಮಿಡ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪಿರಾಮಿಡ್ಸ್ ಏನು? ಅವೆಲ್ಲ ಸಹ ಗೋರಿಗಳು. ನಾವೇನೋ ಅಂದ್ಕೊಂಡಿರ್ತೀವಿ, ಬಟ್ ದೇರ್ ಆಲ್ ಟೂಮ್ಸ್ ಅಂತಂದರೆ ಸಮಾಧಿಗಳು. ಟೂಮ್ಸ್ ಅಂತಂದರೆ ಸಮಾಧಿಗಳು. ಹಾಗಾಗಿ ಟೂಮ್ಸ್ ಆಫ್ ದಿ ಓಲ್ಡ್ ಕಿಂಗ್ಸ್ ಆಫ್ ಈಜಿಪ್ಟ್ who were called the pharaohs. ಸರಿ, ಆಮೇಲೆ ಈಗ the bodies, these mummies were placed inside these great pyramids. Again the sequence is missing. Let us come. ಯಾಕೆಂದರೆ ಫ್ಯಾರೋಸ್ಗೆ ಕಂಟಿನ್ಯೂ ಆಗೋ ಥರ ನಮಗೆ ಸೆಂಟೆನ್ಸ್ ಬೇಕು, ಆ ಲಿಂಕ್ ಬೇಕು. ಸಡನ್ನಾಗಿ ಫ್ಯಾರೋಸ್ ಆದಮೇಲೆ ಮಮ್ಮೀಸ್ ಬಂತು ಅಂತಂದರೆ ಅಲ್ಲಿ ಬ್ರೇಕ್ ಆಗ್ತಾ ಇದೆ ಮೀನಿಂಗ್. ಸೊ ವಿಲ್ ಕಮ್ ಟು ದ ಫ್ಯಾರೋಸ್, ಕಂಟಿನ್ಯೂಯೇಷನ್ ಆಫ್ ದ ವರ್ಡ್ ಫ್ಯಾರೋಸ್. ದ ಬಾಡೀಸ್ ಆಫ್ ದ ಫ್ಯಾರೋಸ್ ವೆರ್ ಮೇಡ್ ಇನ್ ಟು ಮಮ್ಮೀಸ್ ವೆನ್ ದೇ ಡೈಡ್. ಸೊ ಸತ್ತವ ರಾಜರ ಹೆಣವನ್ನು ಮಮ್ಮಿಯಾಗಿ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಮಮ್ಮಿಫಿಕೇಶನ್. When the bodies of the dead pharaohs are made into mummies,
It is called as mummification. Hagagi, the bodies of the pharaohs were made into mummies when they died. So this will be sentence number 2. Fine. Then, ಈಗ we are talking about mummies. First, pharaohs ಬಗ್ಗೆ ಮಾತಾಡಿದ್ವಿ. Then, we talked about the bodies of the pharaohs which were made into mummies. So, mummies ಈಗ clue. ಇದಕ್ಕೆ next sentence lead ಆಗಬೇಕು. Now, you see that ಈಗ sentence 6 na we have to just leave it as it is. The bodies of the pharaohs were made into mummies when they died. ಆಮೇಲೆ a mummy is the dead body of a human being in which oils and spices have been applied to prevent it from decaying. So mummification ಅಂತ ಅಂದರೆ ಏನು ಅಂತ ಹೇಳಿದ್ರೆ ಆ ಮಮ್ಮಿಫಿಕೇಷನಲ್ಲಿ ಆ ಬಾಡಿ ಡಿಕೆ ಆಗಬಾರ್ದು, ಕೊಳೆತು ಹೋಗಬಾರ್ದು ಅಂತ ಹೇಳಿಬಿಟ್ಟು ದೇ ಸ್ಮಿಯರ್ ಇಟ್ ವಿತ್ ಆಯಿಲ್, ದೇ ಸ್ಮಿಯರ್ ಇಟ್ ವಿತ್ ಸ್ಪೈಸಸ್ and all that, so that it should be really preserved, okay, even after several centuries. So this process is called as mummification. Hagagi, we saw that this will be the 5th one. So first one will be 1, the bodies of the pharaohs when they died. 2, then a mummy is a dead body of a human being, etc. 3, then these mummies were placed inside these great pyramids. 4, and then they were along with food, furniture, etc. This is called as the S6. Okay, now what will be the order? So it will be the bodies. First sentence is Q, then second sentence is yes, and third sentence is P, and fourth sentence is R. So ಇದನ್ನು rearrange ಮಾಡಿದಾಗ you get the option QSPR. So this is how you have to work out. Okay, so next one. Okay, exercise number 2. India is rapidly coming under the influence of Western culture. ಈಗ ಆ ಸೆಂಟೆನ್ಸ್ ನೋಡಿದ ಕೂಡಲೇ we feel that okay, we are talking about westernization of India. So India is coming under the influence of Western culture. Culture ಬಗ್ಗೆ ಮಾತಾಡ್ತಾ ಇದ್ದೀವಿ. Okay, now first ಇದು ಫಿಕ್ಸ್ಡ್, S1 is fixed. ಸೊ PQRS ಅಲ್ಲಿ ಈಗ ಯಾವುದನ್ನು ನಾವು ಚೇಂಜ್ ಮಾಡಬೇಕು ಅಂತ ಹೇಳಿದಾಗ is rapidly coming under the influence. Fine. The effect, earlier India had its own moral and social values. This change can be seen in our education system, marriages, food habits, etc. But today they have changed enormously. ಇದು ಯಾವುದೇ ಹಾಕಿದ್ರೂ ಸಹ it is not getting linked with the main sentence there. So let us see, we are talking of Western culture, and the word that leads to this, the effect of westernization is visible everywhere in India. Earlier India had its own moral and social values. ಸರಿ, ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅದು ಎಫೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕಿಂತ ಮುಂಚೆ before that we had our own values. Okay, then ಅದಾದಮೇಲೆ but today they have changed enormously. This ಇವಾಗ earlier ನಮ್ಮದೇ ಆದಂಥ ಒಂದು ಸ್ವಲ್ಪ ಬ್ಯಾಕ್ ಹೋದಾಗ we had our own moral values ಇತ್ತು, ಆದರೆ ಇವತ್ತು ಅದು ಬದಲಾವಣೆ ಆಗ್ತಾ ಇದೆ. ಎಲ್ಲೆಲ್ಲಿ ಬದಲಾವಣೆ ಆಗ್ತಾ ಇದೆ? This change can be seen in our education system, marriages, food habits and daily routine. So PQRS order-na we have reshuffled it and we have got the logical order to connect it with it may be harmful to forget our culture and values completely. So when the change and the influence of Western culture is seen in every sphere and walk of life ಅನ್ನೋವಾಗ, be it education system or marriage or food habits or education ಅಂತ ಹೇಳಿದಾಗ ಆಗ ಏನಾಗುತ್ತೆ, finally the outcome is that it may be dangerous to our existence, to our culture and values completely. So S1 and S6 are fixed, and the changes that we have made is in PQRS. So the first sentence will be, first sentence, the effect of westernization. Okay, then the second sentence will be, earlier India had its own moral values, etc., but today they have changed enormously. 3, and then this change, see, everywhere in India, ಆ್ಯಂಡ್ ಮೊದಲು ಅದೆಲ್ಲ ಬೇರೆ ವ್ಯಾಲ್ಯೂಸ್ ಇತ್ತು, ಇವತ್ತು ಚೇಂಜ್ ಆಗಿದೆ. ಆ ಚೇಂಜ್ ವೇರ್ ಇಸ್ ಇಟ್ ಸೀನ್? ವಿ ಆರ್ ಸೀಯಿಂಗ್ ದಟ್ ಚೇಂಜ್ ಇನ್ ಎಜುಕೇಷನ್, ಮ್ಯಾರೇಜಸ್, ಫುಡ್ ಹ್ಯಾಬಿಟ್ಸ್, ಎಟ್ಸೆಟ್ರಾ. Okay, so you have made it into the order 2, 4, 3 and 1. So 2 stands for, okay, 1 stands for S,
All right, 2 stands for P, 3 stands for R, and 4 stands for Q. So the option that is correctly arranged is SPRQ. All right, this is called as rearrangement of jumbled sentences. Fine. Okay. Now, ಈಗ I hope that, see, this exercise is something like which is a test of your reasoning ability, your analytical skills, and your logical skills. All right. So you have to take time to see that how clearly the flow of thought works in your brain, so that the order is really achieved. Anta heli. So please take a test. And another thing that I want to share with you is that, see, the like all the exercises that are being given for you, whether it is in the form of ಟೆಸ್ಟ್ಸ್ ಎಟ್ಸೆಟ್ರಾ, ಅದೆಲ್ಲನೂ ಸಹ ನಿಮಗೋಸ್ಕರ ಮಾಡ್ತಾ ಇರೋವಂಥದ್ದು. ಹಾಗಾಗಿ ನಾವು ಏನು ಪ್ರೆಸೆಂಟೇಷನ್ ಇದೆ, ವಾಟ್ ಎವರ್ ವಿ ಸ್ಪೀಕ್ ಹಿಯರ್, ಇದೆಲ್ಲನೂ ಸಹ ನಿಜವಾಗ್ಲೂ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ಅಪ್ ದ ಟೆಸ್ಟ್. ಜಸ್ಟ್ ಸಿ ದಟ್ ಯು ಟೇಕ್ ದ ಇಂಡಿವಿಜುವಲ್ ಟೆಸ್ಟ್. ಗೂಗಲ್ ಫಾರ್ಮ್ಸಲ್ಲಿ ನಾವೇನು ಶೇರ್ ಮಾಡಿದ್ದೀವಿ ನಿಮಗೆ ಕ್ವಶನ್ಸ್ ಎಲ್ಲ, ನಾನು ಪ್ಲೀಸ್ ಅಸೆಸ್ ಯುವರ್ ಓನ್ ಸೆಲ್ಫ್. ಆಲ್ ರೈಟ್, ಇಟ್ ಈಸ್ ನಾಟ್ ದಟ್ ವಿ ಆರ್ ಕಂಡಕ್ಟಿಂಗ್ ಎನಿ ಟೆಸ್ಟ್ ಟು ಚೆಕ್ ಯು ಆರ್ ಟು ಎಕ್ಸಾಮಿನ್ ಯು ಅಂತ ಅಲ್ಲ. ನಿಮಗೆ ಎಷ್ಟು ಬರ್ತಿದೆ, ಈ ಇದರಿಂದ ಏನಾದರೂ ಉಪಯೋಗ ಆಗ್ತಿದೆಯಾ ಅನ್ನೋದನ್ನು ಯು ಟೇಕ್ ಅ ಸೆಲ್ಫ್ ಅಸೆಸ್ಮೆಂಟ್ ಆಫ್ ದ್ಯಾಟ್, ಸೊ ದ್ಯಾಟ್ ಯು ಅನಲೈಸ್ ಯುವರ್ ಸೆಲ್ಫ್. ನಾನು ಎಲ್ಲಿವರೆಗೂ ಬೆಳೆದಿದ್ದೀನಿ, ಅಟ್ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಇಂಗ್ಲೀಷ್, ಹ್ಯಾವ್ ಐ ರಿಯಲಿ ಅಂಡರ್ಸ್ಟುಡ್ ವಾಟ್ ಎವರ್ ಈಸ್ ಬೀಂಗ್ ಟಾಟ್ ಹಿಯರ್. ಅದರ್ವೈಸ್ ವಿ ವಿಲ್ ನಾಟ್ ನೋ, ಲೈಕ್ ಏನು ಅಂತಂದರೆ ಅದು ನಿಜವಾಗ್ಲೂ ನಿಮ್ಗೆ ರೀಚ್ ಆಗ್ತಾ ಇದೆಯಾ, ಅದನ್ನು ನೀವು ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ಲೀಸ್ ಟೇಕ್ ದ ಟೆಸ್ಟ್ ಆ್ಯಂಡ್ ಟೇಕ್ ಇಟ್ ಅಪ್ ಸೀರಿಯಸ್ಲಿ, ಬಿಕಾಸ್ ಫೈನಲಿ ಇದೆಲ್ಲ ನಾವು ಮಾಡ್ತಾ ಇರೋದೇ ನಿಮಗೋಸ್ಕರ. ಸೊ ಐ ಹೋಪ್ that you will all take it up in the real intention and see that all these exercises are really being worthwhile. Okay, so it's being done for you, and therefore make the maximum use of it. So see you then, and see you in the next session. Till then, take care. Bye.